ಈಗ ಒಂದು 2-3 ದಿನಗಳಿಂದ ದೃಶ್ಯ ಮಾಧ್ಯಮದಲ್ಲಿ ನೋಡಿ ಕಾರ್ಯಕರ್ತರುಗಳು ಹಿತೈಷಿಗಳು ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಅನೇಕ ಹೆಸರುಗಳು ಓಡಾಟ ಅಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸ್ವಲ್ಪ ಗೊಂದಲದಲ್ಲಿ ಒಳಗಾಗಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಹೇಳಿದ್ದೀನಿ. ಜೊತೆಗೆ ನನ್ನೆಲ್ಲ ಕಾರ್ಯಕರ್ತರಿಗೆ ಹೇಳೋದು ಇಷ್ಟೇ, ಸುಮಾರು 8ರಿಂದ 10 ತಿಂಗಳ ಕೆಳಗಡೆ ನಾನು ಮತ್ತು ನನ್ನ ತಂದೆಯವರಿಬ್ಬರೂ ಕೂಡ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರೈತರ ನಾಯಕರಾದಂಥ ಯಡಿಯೂರಪ್ಪನವ್ರ ಮನೆಗೆ ನಾನು ಮತ್ತು ನಮ್ಮ ತಂದೆಯವರು ಹೋದಂಥ ಸಂದರ್ಭದಲ್ಲಿ ಅವರು ಪೂರ್ಣವಾದಂಥ ಆಶೀರ್ವಾದ ನನಗೆ ಮಾಡಿದ್ದಾರೆ. ಹಾವೇರಿಯಿಂದ ನಾನು ಟಿಕೆಟನ್ನು ಕೂಡ ಕೊಡಿಸ್ತೇನೆ, ಜೊತೆಗೆ ಪ್ರಚಾರಕ್ಕೂ ಬಂದು ನೀನು ಗೆಲ್ಸೋಂಥ ಜವಾಬ್ದಾರಿ ನಂದು ಅಂತ ಅವರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಮಾನ್ಯ ಯಡಿಯೂರಪ್ಪನವ್ರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಯಡಿಯೂರಪ್ಪನವರು, ರಾಘವೇಂದ್ರ ಅವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ನನಗೆ ಟಿಕೆಟನ್ನು ಕೂಡ ಕೊಡಿಸ್ತಾರೆ ಮತ್ತು ಸಂಪೂರ್ಣವಾದಂಥ ಆಶೀರ್ವಾದ ಮಾಡಿ ನನಗೆ ಗೆಲ್ಸ್ಕೊಡೋಂಥ ವಿಶ್ವಾಸ ನನ್ನಲ್ಲಿದೆ. ಸರ್, ಈಗ ಗೊಂದಲ ಶುರುವಾಗಿದೆ ಅಂದರೆ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ ಮುಂಚೂಣಿಯಲ್ಲಿ. ಗೊಂದಲ ಎಲ್ಲ ಕ್ಷೇತ್ರಗಳಲ್ಲೂ ಇದೆ, ಅದು ಕೇವಲ ಹಾವೇರಿಯಲ್ಲಿ ಮಾತ್ರ ಇಲ್ಲ, ಬೇರೆ ಎಲ್ಲೂ ಇಲ್ಲ ಅಂತಲ್ಲ. ಆದರೆ ಗೊಂದಲ ಎಲ್ಲ ಕ್ಷೇತ್ರದಲ್ಲೂ ಇದೆ. ಆದರೆ ಕಾರ್ಯಕರ್ತರಿಗೆ ಸ್ವಲ್ಪ ಆತಂಕ ಇರೋದ್ರಿಂದ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡ್ತಿರೋದ್ರಿಂದ ನನಗೆ ವಿಶ್ವಾಸ ಇದೆ ಈ ಬಾರಿ ಖಂಡಿತವಾಗಿಯೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಲ್ಲ. ಈ ಬಾರಿ 100ಕ್ಕೆ 100 ವಿಶ್ವಾಸ ಇದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ನನ್ನ ಟಿಕೆಟಿನ ನನ್ನ ಭಾರತೀಯ ಜನತಾ ಪಕ್ಷ ನನಗೆ ಆಶೀರ್ವಾದ ಮಾಡುತ್ತೆ ಅನ್ನೋಂಥ ನಂಬಿಕೆ ಮತ್ತು ವಿಶ್ವಾಸ ನನ್ನಲ್ಲಿದೆ. ಗೊಂದಲ ಎಲ್ಲೂ ಇಲ್ಲ. ಗೊಂದಲ ಸ್ವಲ್ಪ ಈ ಟಿವಿಗಳಲ್ಲಿ ನೋಡಿ ಮಾಡಿ ಎಲ್ಲ ಕಡೆ ಸ್ವಲ್ಪ ಗೊಂದಲ ಇರೋದ್ರಿಂದ ಕಾರ್ಯಕರ್ತರಲ್ಲಿ ಸ್ವಲ್ಪ ಆತಂಕ ಇದೆ. ಆ ಆತಂಕ ಖಂಡಿತವಾಗಿಯೂ ಕೂಡ ನಿರ್ವಹಣೆ ಆಗತ್ತೆ ಅಂತ ನಂಬಿಕೆ ನನ್ನಲ್ಲಿದೆ. ಸರ್, ಇದೇ ನಿಮ್ಮ ವಿಶ್ವಾಸ ವಿಧಾನಸಭಾ ಚುನಾವಣೆಯಲ್ಲಿ ಇತ್ತು, ಈಶ್ವರಪ್ಪ ಅವರ ಟಿಕೆಟ್ ಸಿಗುತ್ತೆ, ಕಾಂತೇಶ್ ಅವರ ಟಿಕೆಟ್ ಸಿಗುತ್ತೆ ಹೇಳಿ. ಸೊ ಅದು ಹುಸಿ ಆಯಿತು. ಸರ್, ಈ ಟೈಮಲ್ಲೂ ಕೂಡ ಆ ರೀತಿ ಹುಸಿ ಆದರೆ ಮುಂದಿನ ನಿರ್ಧಾರ ಏನು? ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ನಮಗೆ ತಾಯಿಯ ಸ್ವರೂಪ ನಾವು ಮುಂಚೆನೂ ಕೂಡ ನಾವು ಹೇಳ್ಕೊಂಡು ಬಂದಿದ್ದೀವಿ. ತಾಯಿ ಯಾವತ್ತೂ ಕೂಡ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಕೊಡಲ್ಲ. ಒಂದು ಬಾರಿ ಈಗಾಗಲೇ ಈಶ್ವರಪ್ಪನವರಿಗೆ ಇಲ್ಲ ತಾವು ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ಕ್ಷಣನೂ ಕೂಡ ಯೋಚನೆ ಮಾಡ್ದಲ್ಲೇ ನನ್ನ ತಂದೆಯವರು ತಕ್ಷಣ ಪತ್ರನ ರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಭ್ಯರ್ಥಿಗಳ ಗೆಲುವಿಗೆ ಅವರು ಕೂಡ ಶ್ರಮ ವಹಿಸಿದ್ದಾರೆ. ಆದರೆ ಈ ಬಾರಿ ನನ್ನ ತಂದೆಯವರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಸಂಘಟನೆ ಮಟ್ಟದಲ್ಲಿ ಎಲ್ಲ ಕಡೆ ಅವ್ರಿಗೆ ಕೇಳ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲ ಅವ್ರು ಓಡಾಡಲಿ ಅಂತ ಹೇಳಿದಂಥ ಸಂದರ್ಭದಿಂದನೇ ನಾನು ಕೂಡ ಓಡಾಟ ಮಾಡೋದ್ರಿಂದ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಈ ಬಾರಿ ನನಗೆ ಟಿಕೆಟ್ 100ಕ್ಕೆ 100 ಸಿಗತ್ತೆ. ಸರ್, ತಾವು ಸ್ಪರ್ಧೆ ಮಾಡೋದು ಈ ಸಲ ಖಂಡಿತ? ನಾನು ಈಗ ಅದೇ ಹೇಳ್ತೀನಲ್ಲಣ್ಣ, ಪಕ್ಷದ ತೀರ್ಮಾನದಂತೆ ನಾನು ಈ ಬಾರಿ ಸ್ಪರ್ಧೆ ಮಾಡ್ತೀನಿ, ಖಂಡಿತವಾಗಿಯೂ ಸ್ಪರ್ಧೆ ಮಾಡ್ತೀನಿ, ಪಕ್ಷದ ಚೌಕಟ್ಟಿನಲ್ಲೇ ಸ್ಪರ್ಧೆ ಮಾಡ್ತೀನಿ. ಸರ್, ಕಾರ್ಯಕರ್ತರು ಕೂಡ ಎಲ್ಲ ಸೇರಿದ್ದಾರೆ, ಅವರು ಕೂಡ ಚರ್ಚೆ ಆಗ್ತಾ ಇದೆ, ಅವ್ರಿಗೂ ಆತಂಕ ಆಗಿದೆ, ಎಲ್ಲೋ ಒಂದು ಕಡೆಯಿಂದ ನಮಗೆ ಟಿಕೆಟ್ ಕೈ ತಪ್ಪಬಹುದು ಅಂತೇಳಿ. ಯಾವ ಕಾರಣಕ್ಕೂ ಟಿಕೆಟ್ ಕೈ ತಪ್ಪಲ್ಲ. ನನ್ನೆಲ್ಲ ಕಾರ್ಯಕರ್ತರು, ನನ್ನೆಲ್ಲ ನಾಯಕರು ಇಲ್ಲಿ ಬಂದಿದ್ದಾರೆ, ಅವರೆಲ್ಲರೂ ಕೂಡ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಈಶ್ವರಪ್ಪನವ್ರ ಕುಟುಂಬಕ್ಕೆ ಮತ್ತು ಕಾಂತೇಶಂಗೆ ಖಂಡಿತವಾಗಿ ಒಳ್ಳೇದು ಮಾಡುತ್ತೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಸರ್, ಮತದಾರ ಹಾಗಿದ್ದಾರೆ, ನೀವೆಲ್ಲ ಸಂಘಟನೆ ಮಾಡಿದಲ್ಲಿ ಮತದಾರರು 100ಕ್ಕೆ 100 ಬಾರಿ ಈ ಬಾರಿ ಮೋದಿ, ಎಲ್ಲ ಕಡೆನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೋದಿನೇ ಅಭ್ಯರ್ಥಿ. ಕಾಂತೇಶನೇ ಆಗ್ತಾನೋ ಅಥವಾ ಇನ್ನೂ ಯಾರೇ ಆದ್ರೂ ಕೂಡ ಈ ಬಾರಿ ಕ್ಯಾಂಡಿಡೇಟ್ ನಗಣ್ಯ, ಮೋದಿನೇ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. 2-3 ದಿನದಿಂದ ನಡೀತಾರೆ ಬೆಳವಣಿಗೆ ನೋಡೋ ನಿಮ್ಗೆ ಏನಂತ? 2-3 ದಿನದಿಂದ ಬೆಳವಣಿಗೆ ನೋಡಿ ನನಗೆ ವಿಶ್ವಾಸ ಇದೆ. ಈಗ ನೆನ್ನೆನೋ ಇವತ್ತು ಅದನ್ನು ಈಗಾಗಲೇ ಒಂದು 2ನೇ ಪಟ್ಟಿ ಬಿಡುಗಡೆ ಅಂತ ಹೇಳಿದ್ರು. ಈಗೇನು 2 ದಿವಸ 3 ದಿವಸ ಮುಂದೆ ಹೋಗ್ತಿರೋದ್ರಿಂದ ಪಕ್ಷದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರು ಸ್ವಲ್ಪ ಆತಂಕ ಇದೆ. ಯಾವುದೇ ರೀತಿಯಾದ ಆತಂಕ ಬೇಡ, ಖಂಡಿತವಾಗಿ ಟಿಕೆಟ್ ಸಿಗತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.